ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಪೋಸ್ಟ್ ಮಾರ್ಕೆಟ್ ಅನಾಲೈಸಿಸ್ ಮಾಡೋಣ. ಸೊ ನಾವು ಇವತ್ತು ಪ್ರಾಫಿಟನ್ನು ಬುಕ್ ಮಾಡಿರ್ತೀನಿ ಜಸ್ಟು ಒಂದು ಲಾಟಿಂದ 2444 ರುಪೀಸ್. ಬಟ್ ನಾನು ಪ್ರಾಫಿಟ್ ಬುಕ್ ಮಾಡಿದ ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಲಿಂದ ಮಾರ್ಕೆಟ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಕ್ರೀನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ, ಯಾವ ಥರ ಸಪೋರ್ಟು ಮತ್ತು ರೆಸಿಸ್ಟೆನ್ಸು ವರ್ಕ್ ಆಗಿದೆ ಇವತ್ತು ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ಈ ಥರ ಲೈನ್ಗಳನ್ನು ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆನೇ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು. ಓಕೆ, ಜಸ್ಟು ಇಲ್ಲಿ ಓಪನ್ ಆಗಿ ಮಾರ್ಕೆಟ್ ಈ ಥರ ಬರುತ್ತೆ. ಈ ಸಪೋರ್ಟ್ಗೆ ಟಚ್ ಆಗಿ ಕೆಳಗಡೆ ಬರುತ್ತೆ, ಮತ್ತು ಈ ಸಪೋರ್ಟನ್ನು ಬ್ರೇಕ್ ಆಗುತ್ತೆ, ಬ್ರೇಕ್ ಆಗಿ ನೆಕ್ಸ್ಟ್ ಸಪೋರ್ಟ್ವರೆಗೂ ಬರುತ್ತೆ. ಸೊ ಇಲ್ಲಿ ಫಿಬೊನಾಚಿ 50%ಗೆ ನಾನು ಎಂಟ್ರಿ ತೊಗೊಂಡು 1:2 ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡಿರ್ತೀನಿ. ಅದಾದಮೇಲೆ ಮಾರ್ಕೆಟು ದಿಸ್ ಸಪೋರ್ಟ್ಗೆ ಟಚ್ ಆಗಿ ಮತ್ತು ಮೇಲ್ಗಡೆ ಹೋಗಿ ಮತ್ತೆ ಸಪೋರ್ಟನ್ನು ಹ್ಯೂಜ್ ಕ್ಯಾಂಡಲಿಂದ ಬ್ರೇಕ್ ಆಗುತ್ತೆ. ಸೊ ದಿಸ್ ಪರ್ಟಿಕ್ಯುಲರ್ ಸಪೋರ್ಟ್ ತಗೊಳುತ್ತೆ. ಸೊ ಬಟ್ ಪಿನ್ ಬಾರ್ ಥರ ಬರುತ್ತೆ. ಮತ್ತು ಆದಮೇಲೆ ಸೊ ನೆಕ್ಸ್ಟ್ ದಿಸ್ ಸಪೋರ್ಟಲ್ಲಿ ಮಾರ್ಕೆಟು ಕನ್ಸಲ್ಟೇಷನ್ ಆಗಿ ಕ್ಲೋಸ್ ಆಗಿದೆ. ಓಕೆ, ಸಪೋಸ್ ಏನಾದರೂ ಟಾರ್ಗೆಟ್ನ ಬುಕ್ ಮಾಡಿಲ್ಲ, ಅಟ್ಲೀಸ್ಟ್ 3 to 4 ಪಾಯಿಂಟ್ಸ್ ಇನ್ನೂ ಸ್ವಲ್ಪ ನನಗೆ ಜಾಸ್ತಿ ಬರಲಿ ಅಂತ ನಾನು ಗ್ರೀಡನ್ನು ಮಾಡಿದರೆ, ಎಕ್ಸಾಕ್ಟ್ಲಿ ದಿಸ್ ಕ್ಯಾಂಡಲ್ ನಾನು ಸಪೋರ್ಟ್ ಪ್ರಾಫಿಟನ್ನು ಬುಕ್ ಮಾಡಿಲ್ಲ ಅಂತಂದರೆ ಸೊ ಕಾಸ್ಟಿಗೆ ನಮ್ಮದು ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು. ಸಪೋಸ್ ಏನಾದರೂ ಅದನ್ನೇ ನೀವು ಎಕ್ಸಿಟ್ ಆಗದೆ ಹೋಲ್ಡ್ ಮಾಡಿ ಹಿಡ್ಕೊಂಡು ಕುಂತಿದ್ರೆ ಆಲ್ಮೋಸ್ಟ್ ನಿಮಗೆ 60 ಪಾಯಿಂಟ್ಸು ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಪ್ರಾಫಿಟನ್ನು ಬುಕ್ ಮಾಡಬೇಕು? ಓಕೆ, ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟಾರ್ಗೆಟ್ ಬಂದ ತಕ್ಷಣ ಪ್ರಾಫಿಟನ್ನು ಬುಕ್ ಮಾಡಬೇಕು. ಓಕೆ, ಇದೇ ನನಗೆ ಪ್ರೈಸು 200 ಹೋಗುತ್ತೆ, 300 ಹೋಗುತ್ತೆ, ಈ ಥರ ಹಿಡ್ಕೊಂಡು ಕುಂತ್ರೆ ಸೊ ಲಾಸಲ್ಲಿ ಬುಕ್ ಮಾಡೋಂಥ ಸಿಚುವೇಶನ್ ಬರುತ್ತೆ. ದಿಸ್ ಪರ್ಟಿಕ್ಯುಲರ್ ಕಾಲು 25,600 101ಗೆ ಕ್ಲೋಸ್ ಆಗಿದೆ. ನಾನು 161ಗೆ ಬೈ ಮಾಡಿ 199 ಅಂದರೆ 200ಗೆ ಎಕ್ಸಿಟ್ ಆಗಿದೆ. ಬಟ್ ನೋಡ್ಬೋದು ಸಪೋರ್ಟು ಮತ್ತು ರೆಸಿಸ್ಟೆನ್ಸು ಯಾವ ಥರ ವರ್ಕ್ ಆಗಿದೆ ಅಂತ. ಓಕೆ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ರೆಸ್ಪೆಕ್ಟ್ ಕೊಟ್ಟಿದೆ. ಓಕೆ ಫ್ರೆಂಡ್ಸ್, ಇವತ್ತು ಯಾರು ಟ್ರೇಡ್ ಮಾಡಿದ್ರೆ, ಸೊ ಪ್ರಾಫಿಟ್ ಮಾಡಿದ್ರೆ ಅಥವಾ ಲಾಸನ್ನು ಬುಕ್ ಮಾಡಿದ್ರೆ, ಯಾವ ಸ್ಟ್ರಾಟಜಿ ಮೇಲೆ ಟ್ರೇಡನ್ನು ತೊಗೊಂಡಿದ್ರಿ? ಸೊ ನನಗೆ ಅದೊಂದು ಮಾತ್ರ ಟ್ರೇಡ್ ಕಾಣಿಸ್ತಾ ಇದೆ. ಅದಾದಮೇಲೆ ಕಪ್ ಆ್ಯಂಡ್ ಹ್ಯಾಂಡಲ್ ಕೂಡ ಹೆವಿ ಬೇರಿಶ್ ಫಾಲ್ ಆಗಿದೆ ಮಾರ್ಕೆಟು. ಅದಾದಮೇಲೆ ಯಾವುದೇ ಥರ ಸೆಟಪ್ ಕಾಣಿಸ್ತಿಲ್ಲ. ಇಲ್ಲಿ 5 Pro Max ಸ್ಟ್ರಾಟಜಿ ಒಂದು ಕಾಣಿಸ್ತಾ ಇದೆ. ಬಟ್ ನೋಡಬೇಕು. ಓಕೆ, ಸ್ವಲ್ಪ ಕನ್ಸಲ್ಟೇಷನ್ ಆಗಿ ರಿಸ್ಕನ್ನು ತೊಗೋಬೋದಿತ್ತು 5 ಮೇನಲ್ಲಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.